ಈ ವ್ಯೂನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಆಕ್ಚುಲಿ ಮಾಲ್ಗುಡಿ ಡೇಸ್ ಅಲ್ಲಿ ಯೂಸ್ ಮಾಡಿರುವಂತ ಐಕಾನಿಕ್ ರೈಲ್ವೆ ಸ್ಟೇಷನ್ ಸ್ಕೆಚ್ ಅಫ್ಕೋರ್ಸ್ ಇದೆ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಯಾವುದು ಅಂತ ಯೋಚನೆ ಮಾಡ್ತಿದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ನಮಸ್ತೆ, ನಾನು ನಿಮ್ಮ ಆರ್ ಜಿ ವಿವೇಕ್. ಅಂಡ್ ಮೈಸೂರಲ್ಲಿ ಇರುವಂತ ಒಂದು ಚಿಕ್ಕ ರೈಲ್ವೆ ಸ್ಟೇಷನ್. ಬೇಸಿಕ್ಲಿ ಆರ್ಟಿಸ್ಟ್ R.K. ಲಕ್ಷ್ಮಣ್ ಅವರು ಇದೇ ರೈಲ್ವೆ ಸ್ಟೇಷನ್ ವಿಜುವಲ್ ರೆಫರೆನ್ಸ್ ಇಂದ ಮಾಲ್ಗುಡಿ ಡೇಸ್ ಅಲ್ಲಿ ಇರುವಂತ ರೈಲ್ವೆ ಸ್ಟೇಷನ್ ಸ್ಕೆಚ್ ಕೂಡ ಮಾಡಿದ್ರು. ಅಂಡ್ ಈ ಚಿಕ್ಕದಾಗಿರೋ ರೈಲ್ವೆ ಸ್ಟೇಷನ್ ಹೇಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ ನಿಮ್ಗೆ ಈ ವಿಡಿಯೋನಲ್ಲಿ. ಅಫ್ಕೋರ್ಸ್ ನೋಡ್ತಾ ಇದ್ದೀರಾ, ಆಕ್ಚುಲಿ ನೋಡ್ತಾ ಇದ್ದೀರಾ 2026 ಅಲ್ಲಿ ಮೈಸೂರಲ್ಲಿ ಇರುವಂತ ಚಿಕ್ಕ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಅಂಡ್ ಟೈಮ್ ಟೇಬಲ್, ಸ್ಕೆಡ್ಯೂಲ್ಸ್ ಪ್ರತಿಯೊಂದು ಕೂಡ ಇದೆ. ಅಂಡ್ ನೋಡ್ಬೋದು ತುಂಬಾ ಓಲ್ಡ್ ಕನ್ಸ್ಟ್ರಕ್ಷನ್. ಅದಾದ್ಮೇಲೆ ಈಗ ಸದ್ಯಕ್ಕೆ ಸ್ವಲ್ಪ ಇಂಟೀರಿಯರ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಬಟ್ ರೈಟ್ ನಾವು ನೀವು ನೋಡ್ತಾ ಇರುವುದು ಈ ಒಂದು ಓಲ್ಡ್ ಕನ್ಸ್ಟ್ರಕ್ಷನ್. ಇದು ಆಕ್ಚುಲಿ 1990 ಕನ್ಸ್ಟ್ರಕ್ಟ್ ಮಾಡಿದ್ರಂತೆ. ಸೊ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ನೋಡಿದ್ರೆ ದಟ್ ಈಸ್ ದ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಸೊ ಅದನ್ನ ಯೂಸ್ ಮಾಡ್ತಾರೆ ಜಾಸ್ತಿ. ಬಟ್ ಈ ರೈಲ್ವೆ ಸ್ಟೇಷನ್ ಯಾಕೆ ಮಾಡಿದ್ದು ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ವ್ಯೂಸ್ ನ ಅಬ್ಸರ್ವ್ ಮಾಡಿ, ಈ ಬಿಲ್ಡಿಂಗ್ ನೋಡಿ. ಆಕ್ಚುಲಿ ಇಲ್ಲಿಂದನೇ ಇನ್ಸ್ಪೈರ್ ಆಗ್ಬಿಟ್ಟು ಇದೇ ತರ ಒಂದು ಸ್ಕೆಚ್ ನ ಮಾಡಿದ್ರು. ಈಗ ಸ್ವಲ್ಪ ಇಂಪ್ರೂವೈಸ್ ಮಾಡಿಬಿಟ್ಟು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಅಂಡ್ ಇದು ಯಾವ ರೈಲ್ವೆ ಸ್ಟೇಷನ್ ಅಂತ ಯೋಚನೆ ಮಾಡ್ತಿದ್ರೆ ಚಾಮರಾಜಪುರಂ ಸ್ಟೇಷನ್ ಇದು. ಅಂಡ್ ಈ ಸ್ಟೇಷನ್ ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ದು ಅಂತ ಯೋಚನೆ ಮಾಡ್ತಿದ್ರೆ ಆಗಿನ ಟೈಮಲ್ಲಿ ಮೈಸೂರು ಜಂಕ್ಷನ್ ಸ್ಟೇಷನ್ ತುಂಬಾ ಕ್ರೌಡೆಡ್, ತುಂಬಾ ರಶ್ ಆಗ್ತಿತ್ತು. ಸಾಕಷ್ಟು ಜನ ಅದೇ ಒಂದು ಸ್ಟೇಷನ್ ಅಲ್ವಾ, ಸೊ ಪ್ರತಿಯೊಬ್ರು ಯೂಸ್ ಮಾಡ್ತಾ ಇದ್ರು. ಬಟ್ ಇನ್ನೂ ಸ್ವಲ್ಪ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಒಂದು ಸೆಂಟ್ರಲ್ ಲೊಕೇಶನ್ ನ ಚೂಸ್ ಮಾಡಿದ್ದಾರೆ. ಇದು KG ಕೊಪ್ಪಲಲ್ಲಿರುವಂತ ರೈಲ್ವೆ ಸ್ಟೇಷನ್, ಚಾಮರಾಜಪುರಂ ಸ್ಟೇಷನ್ ಇದು. ಸೊ ಸಾಕಷ್ಟು ಕಮ್ಯೂಟರ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಡೈಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಈಸಿ ಆಗತ್ತೆ. ಅವ್ರ ಲೊಕೇಶನ್, ಅವ್ರ ಏರಿಯಾ ಹತ್ರ ಅಕ್ಕಪಕ್ಕನೆ ಒಂದು ಸ್ಟಾಪ್ ಸಿಗ್ಬಿಟ್ರೆ ಅವ್ರಿಗೂ ತುಂಬಾ ಈಸಿ ಆಗತ್ತೆ ಅಂತ ಈ ರೈಲ್ವೆ ಸ್ಟೇಷನ್ ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಸ್ಟೇಷನ್ ಅಫ್ಕೋರ್ಸ್ ಇವತ್ತು ಕೂಡ ಟ್ರೈನ್ ಎಲ್ಲ ಬರುತ್ತೆ, ಸ್ಟಾಪ್ಸ್ ಇದೆ. ಬಟ್ ಸಾಕಷ್ಟು ಪ್ರತಿಯೊಂದು ಟ್ರೈನ್ ಬರಲ್ಲ, ಲಿಮಿಟೆಡ್ ಟ್ರೈನ್ಸ್ ಇರುತ್ತೆ ಅಂಡ್ ಸ್ಟಾಪ್ ಕೂಡ ಇದೆ. ಅಫ್ಕೋರ್ಸ್ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ. ಅಂಡ್ ಮಾಲ್ಗುಡಿ ಡೇಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೆ, ಸರ್ಚ್ ಮಾಡ್ತಿದ್ದೆ. ಅಂಡ್ ವಿಕಿಪೀಡಿಯಾನಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ವಿಕಿಪೀಡಿಯಾನಲ್ಲಿ ಮೆನ್ಷನ್ ಮಾಡಿದ್ದಾರೆ, illustration of R.K. Lakshman's Malgudi Days is a painted railway station which was inspired by Chamarajpuram railway station. Of course, ನೀವು ಕೂಡ ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ನಾವು ವಿಸಿಟ್ ಮಾಡಿ. ತುಂಬಾನೇ ಇಂಟ್ರೆಸ್ಟಿಂಗ್. ಅಂಡ್ ಕ್ರೌಡ್ ಜಾಸ್ತಿ ಇರಲ್ಲ, ಲಿಮಿಟೆಡ್ ಕ್ರೌಡು, ರಶ್ ಇರಲ್ಲ, ತುಂಬಾ ಸಿಂಪಲ್ ಆಗಿದೆ. ಅಂಡ್ ಇವಾಗ ಕೂಡ ರೈಲ್ವೆ ಗೇಟ್ ಕೂಡ ಇದೆ ಇಲ್ಲಿ. ಮಾಲ್ಗುಡಿ ಡೇಸ್ ನೋಡಿದ್ರೆ ಅಫ್ಕೋರ್ಸ್ ಆ ಒಂದು ಪೇಂಟಿಂಗ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ರ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಗೂ ಆ ಒಂದು ನಾಸ್ಟಾಲಜಿಕ್ ಫೀಲ್ ಬರುತ್ತೆ. ಬಂದ್ ನೋಡಿ, ಇಟ್ಸ್ ಅ ವೆರಿ ಗುಡ್ ಮೂಮೆಂಟ್. ಎಂಜಾಯ್ ಮಾಡ್ತೀರಾ ಖಂಡಿತ. ಅಂಡ್ ಅಫ್ಕೋರ್ಸ್ ಈ ಚಿಕ್ಕ ಚಿಕ್ಕ ಪ್ಲೇಸಸ್ ಅಲ್ಲಿ ಒಂದು ಚಿಕ್ಕ ರೈಲ್ವೆ ಸ್ಟೇಷನ್ ಯಾವ ತರ ಇರುತ್ತೆ ಅದ್ರ ಬಗ್ಗೆ ಒಂದು ಇನ್ಸ್ಪಿರೇಷನ್ ತಗೊಂಡು, ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಇನ್ಸ್ಪಿರೇಷನ್ ತಗೊಂಡು ಮಾಲ್ಗುಡಿ ಡೇಸ್ ಅಲ್ಲಿ ಒಂದು ಆರ್ಟ್ ಕೂಡ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂಡ್ ಅಫ್ಕೋರ್ಸ್ ನೋಡ್ಬೋದು ಈ ಒಂದು ಬಿಲ್ಡಿಂಗ್. ಅಂಡ್ ಈ ಒಂದು ವ್ಯೂ ಜೊತೆ ನೀವು ಕೂಡ ನೋಡಿ, ಈ ಒಂದು ಪೇಂಟಿಂಗ್ ಜೊತೆ ನೀವು ಕೂಡ ಕಂಪೇರ್ ಮಾಡಿ. ಅಂಡ್ ಖಂಡಿತ ನೀವು ಕೂಡ ವಿಸಿಟ್ ಮಾಡಿ. ಇಟ್ಸ್ ವೆರಿ ನಿಯರ್ ಫ್ರಮ್ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್. ಒಂದು ನಾಸ್ಟಾಲಜಿಕ್ ಫೀಲ್ ಸಿಗತ್ತೆ. ಹಾಗೆ ಈ ಟ್ರ್ಯಾಕ್ ಅಲ್ಲಿ ಟ್ರೈನ್ ಬರೋ ಮೂಮೆಂಟ್ ಕೂಡ ಈಗ ಸದ್ಯಕ್ಕೆ ಕ್ಯಾಪ್ಚರ್ ಮಾಡ್ತೀನಿ.
ಇನ್ನು 2-3 minutes ಅಲ್ಲಿ ಟ್ರೈನ್ ವಿಲ್ ಅರೈವ್. ಇನ್ನು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಮತ್ತೆ ವಾಪಸ್ ಬರ್ತೀನಿ ಎಕ್ಸ್ಪ್ಲೋರಿಂಗ್ ಮೈಸೂರು ಎಪಿಸೋಡ್ ಅಲ್ಲಿ. ಅಂಡ್ ಖಂಡಿತ ಲೈಕ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ನಿಮ್ಮ RJ ವಿವೇಕ್.